ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೈ ಡೋಸ್ ಅಧ್ಯಯನದ ಇದು 5ನೇ ವಿಡಿಯೋ ಆಗಿದೆ. ಇಲ್ಲಿಯವರೆಗೂ 1ರಿಂದ 4ರವರೆಗಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ಅವರು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೋಡಿ. ಇದು 5 ನಿಮಿಷದ ವಿಡಿಯೋ ಆಗಿದ್ದು ಇದರಲ್ಲಿ ನೀವು 2ರಿಂದ 3 ಅಂಕಗಳನ್ನು ಮುಖ್ಯ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿಕೊಳ್ಳಬಹುದು. ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರಿಗೆ ಒಂದು ಸಲಹೆ, ಈ ವಿಡಿಯೋದ ಸ್ಕ್ರೀನನ್ನು ಫುಲ್ ಸ್ಕ್ರೀನ್ ಮಾಡಿ ನೋಡಿ. ಹೈಡೋಸ್ ಅಧ್ಯಯನದ ವಿಡಿಯೋ ಸರಣಿಯಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅನ್ನುವಂತಹ ಅಧ್ಯಾಯದ ಮೇಲೆ ಡಿಸ್ಕಷನ್ ಮಾಡ್ಕೊತ ಬಂದೀನಿ. ಇದು ಚಟುವಟಿಕೆ 2.7 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅನ್ನುವ ಅಧ್ಯಾಯದ ಚಟುವಟಿಕೆ 2.7 ಒಳಗಡೆ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊಂಟಿವಿ ಅಂತಂದರೆ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಸೊ ಇಲ್ಲಿ ಉದಾಹರಣೆಯಾಗಿ ಲೋಹೀಯ ಆಕ್ಸೈಡ್ ಅಂದಾಗ ನಾನು ತಾಮ್ರದ ಆಕ್ಸೈಡನ್ನು ತಗೊಂಡಿನಿ. ತಾಮ್ರದ ಆಕ್ಸೈಡ್ ಯಾವ ಬಣ್ಣದಿರ್ತೈತಿ ಅಂತಂದರೆ ಕಪ್ಪು ಬಣ್ಣದ ಒಂದು ವಸ್ತುವಾಗಿರುತ್ತೆ. ಸೊ ಇಲ್ಲಿ ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲವನ್ನು ಸೇರಿಸಿದಾಗ ಅಲ್ಲಿ ಲವಣ ಉಂಟಾಗಿ ಅದರ ಜೊತೆಗೆ ನೀರು ಉತ್ಪತ್ತಿ ಆಗಿರುತ್ತದೆ. ಉದಾಹರಣೆಗೆ ಲೋಹದ ಆಕ್ಸೈಡನ್ನು ಇಲ್ಲಿ CuO ಅಂದರೆ ತಾಮ್ರದ ಆಕ್ಸೈಡನ್ನು ತಗೊಂಡಿನಿ. ಅದರ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದಾಗ ಅಲ್ಲಿ ಬಿಡುಗಡೆ ಆಗುವಂತಹ ಲವಣ ತಾಮ್ರದ ಕ್ಲೋರೈಡ್ CuCl2 ಉತ್ಪತ್ತಿ ಆಗಿರುತ್ತೆ. ಅದರ ಜೊತೆಗೆ H2O ನೀರು ಉತ್ಪತ್ತಿ ಆಗಿರ್ತೈತಿ. ಸೊ ಈ ಸಮೀಕರಣವನ್ನು ಬ್ಯಾಲೆನ್ಸ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೋಸ್ಕರ ಇಲ್ಲಿ Cu 1 ಐತಿ, ಇಲ್ಲಿ Cu 1 ಐತಿ, ಆಕ್ಸಿಜನ್ 1 ಐತಿ, ಆಕ್ಸಿಜನ್ 1, ಹೈಡ್ರೋಜನ್ ಇಲ್ಲಿ 1 ಐತಿ, ಹೈಡ್ರೋಜನ್ ಇಲ್ಲಿ 2 ಐತಿ. ಸೊ ಹಾಗಾದ್ರೆ ಹೈಡ್ರೋಜನನ್ನು ಇಲ್ಲಿ ನಾನು 2 ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಕ್ಲೋರಿನ್ ಕೂಡ 2 ಆದು, ಇಲ್ಲಿ ಕ್ಲೋರಿನ್ ಕೂಡ 2 ಆದು. ಸೊ ಹಾಗಾದ್ರೆ ನೀವು ಇಲ್ಲಿ ಏನು ತಿಳ್ಕೊಂಡ್ರಿ, ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ವರ್ತನೆ ಮಾಡಿದಾಗ ಲವಣ ಉಂಟಾಗಿ ಅದರ ಜೊತೆಗೆ ನೀರು ಉತ್ಪತ್ತಿ ಆಗಿರುತ್ತದೆ. ಸೊ ಇಲ್ಲಿ ಇನ್ನೊಂದು ಸಣ್ಣ ವಿಷಯವನ್ನು ನೀವು ಗಮನಿಸಬೇಕು. ನಾವು ಈ ಹಿಂದೆ ತಟಸ್ಥೀಕರಣ ಕ್ರಿಯೆ ಬಗ್ಗೆ ತಿಳ್ಕೊಂಡಿವಿ. ತಟಸ್ಥೀಕರಣ ಕ್ರಿಯೆ ಏನು ಹೇಳುತ್ತಾ, ಇಲ್ಲಿ ಪ್ರತ್ಯಾಮ್ಲ ಮತ್ತು ಆಮ್ಲ ಎರಡೂ ಸೇರಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಹೇಳಿ ನಮಗೆ ಗೊತ್ತೈತಿ. ಇಲ್ಲಿ ನೋಡ್ರಿ, ಆಮ್ಲದ ಸ್ಥಾನದಲ್ಲಿ ಆಮ್ಲ ಐತಿ, ಪ್ರತ್ಯಾಮ್ಲದ ಸ್ಥಾನದಲ್ಲಿ ಲೋಹದ ಆಕ್ಸೈಡ್ ಐತಿ. ಹಾಗಾಗಿ ಈ ಲೋಹದ ಆಕ್ಸೈಡ್ಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂಥೇಳಿ ಕರೀತಾರೆ. ಯಾಕೆ ಇನ್ನೊಂದು ಸತ ನೋಡ್ರಿ, ಈ ರಾಸಾಯನಿಕ ಕ್ರಿಯೆಯು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಂತೆಯೇ ಇರುವುದರಿಂದ ಆಮ್ಲದ ಸ್ಥಾನದಲ್ಲಿ ಆಮ್ಲ ಇದ್ದು ಪ್ರತ್ಯಾಮ್ಲದ ಸ್ಥಾನದಲ್ಲಿ ಲೋಹದ ಆಕ್ಸೈಡ್ ಇರುವುದರಿಂದ ಲೋಹದ ಆಕ್ಸೈಡ್ಗಳಿಗೆ ನಾವೇನಂತೀವಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ಸೊ ಸರಿಯಾಗಿ ಇದ್ರ ಬಗ್ಗೆ ಗಮನ ಹರಿಸ್ರಿ. ಇದು 2 ಅಂಕಗಳಿಗೆ 2 ಮಾರ್ಕ್ಸ್ ಕ್ವಶನ್ಗೆ ಇದೇನಪ್ಪ ಅಂದ್ರೆ ಫಿಕ್ಸ್ಡ್ ಆಗಿ ಬರುವಂಥ ಒಂದು ಪ್ರಶ್ನೆ ಆಗೈತಿ. ಸೊ ಅದೇ ರೀತಿ ಇಲ್ಲಿ ಅಲೋಹದ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಉದಾಹರಣೆಯನ್ನು ತಗೊಂಡಿನಿ. ಇಲ್ಲಿ ಒಂದು ಪ್ರಮಾಣದೊಳಗಡೆ ನಾನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ತಗೊಂಡಿನಿ. ಇದು ಏನಪ್ಪ ಅಂದ್ರೆ ಪ್ರತ್ಯಾಮ್ಲ ಆಗೈತಿ. ಇಲ್ಲಿ ನೋಡ್ರಿ, ಪ್ರತ್ಯಾಮ್ಲ ಯಾವ್ದು ತಗೊಂಡಿ ನಾನು ಇಲ್ಲಿ ಪ್ರತ್ಯಾಮ್ಲವನ್ನು CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿ ನೀರು. ಇದರ ಜೊತೆಗೆ ನಾನೇನು ಹಾಕತ್ತೀನಪ್ಪ ಅಂದ್ರೆ ಅಲೋಹದ ಆಕ್ಸೈಡನ್ನು ತಗೊಂಡಿನಿ. ಅಲೋಹದ ಆಕ್ಸೈಡ್ ಯಾವುದು ಅಂತಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡಿನಿ. ಸೊ ಅಲೋಹದ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿಯೂ ಕೂಡ ಲವಣ ಉಂಟಾಗಿ ಅದರ ಜೊತೆಗೆ ನೀರು ಉತ್ಪತ್ತಿ ಆಗಿರ್ತೈತಿ. ಓಕೆ, ಸೊ ನೀರು ಉತ್ಪತ್ತಿ ಆಗಿರುತ್ತೆ. ಇದರ 2 ರಾಸಾಯನಿಕ ವರ್ತನೆಯಿಂದ
ACO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಸೊ ಇದು ಒಂದು ಬಿಳಿಯ ಪ್ರಕ್ಷೇಪವನ್ನು ಉಂಟು ಮಾಡಿರ್ತೈತಿ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನುವಂಥ ಲವಣ ಉತ್ಪತ್ತಿ ಆಗೈತಿ. ಇದು ಯಾವಾಗಲೂ ಬಿಳಿಯ ಪ್ರಕ್ಷೇಪ ಆಗಿರುತ್ತದೆ. ಸೊ ಇಲ್ಲಿ ನೀವೇನು ತಿಳ್ಕೊಂಡ್ರಿಪ್ಪ ಅಂದ್ರೆ ಅಲೋಹಿಯ ಆಕ್ಸೈಡ್. ಅಲೋಹಿಯ ಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಪ್ರತ್ಯಾಮ್ಲ ಅಂತಂದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಅಲೋಹದ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿ ನೀರು ಉತ್ಪತ್ತಿ ಆಗೈತಿ. ಸೊ ಇಲ್ಲಿ ನೋಡ್ರಿ, ಇದು ಕೂಡ ಏನಾಗಿತ್ತಪ್ಪ ಅಂದ್ರೆ ಪ್ರತ್ಯಾಮ್ಲದ ಸ್ಥಾನದಲ್ಲಿ ಪ್ರತ್ಯಾಮ್ಲ ಇದ್ದು ಆಮ್ಲದ ಸ್ಥಾನದಲ್ಲಿ ಅಲೋಹಿಯ ಆಕ್ಸೈಡ್ಗಳದಾವೆ. ಇಲ್ಲಿ ಯಾವ್ದು ಇರಬೇಕಾಗಿತ್ತು? ಆಮ್ಲ ಇರಬೇಕಾಗಿತ್ತು. ಆಮ್ಲದ ಸ್ಥಾನದಲ್ಲಿ ಅಲೋಹಿಯ ಆಕ್ಸೈಡ್ ಐತಿ. ಹಾಗಾಗಿ ಅಲೋಹಿಯ ಆಕ್ಸೈಡ್ಗಳಿಗೆ ನಾವು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ. ಆಮ್ಲೀಯ ಆಕ್ಸೈಡ್ಗಳು, ಆಮ್ಲೀಯ ಆಕ್ಸೈಡ್ಗಳು. ಓಕೆ, ಸೊ ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೊದಲನೇದು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಂತೇಳಿ ಯಾಕೆ ಕರೀತಾರೆ, ಅದಾದಮೇಲೆ ಆಮ್ಲೀಯ ಆಕ್ಸೈಡ್ಗಳು ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನೀವೀಗ ತಿಳ್ಕೊಂಡ್ರಿ. ಇವು ಪರೀಕ್ಷಾ ತಯಾರಿಗೆ ಪ್ರಮುಖ ಪ್ರಶ್ನೆಗಳಲ್ಲಿ ಇವನ್ನೇ ಜಾಸ್ತಿ ಕೇಳ್ತಾರೆ. ಸೊ ಯಾವನಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂದ್ರೆ ಏನು, ಆಮೇಲೆ ಆಮ್ಲೀಯ ಆಕ್ಸೈಡ್ಗಳು ಅಂದ್ರೆ ಏನು, ಯಾಕೆ ಅಲೋಹಿಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳಂತ ಕರೀತಾರೆ, ಮತ್ತು ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳೆಂದು ಏಕೆ ಕರೆಯುತ್ತಾರೆ ಅನ್ನೋದ್ರ ಬಗ್ಗೆ ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯಿತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಈ ಒಂದು ಅಧ್ಯಾಯದ ಫ್ರೀ ನೋಟ್ಸ್ಗಳು ನಿಮಗೆ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನಿಮ್ಗೆ ಮೆಸೇಜ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗ್ರಿ. ಫ್ರೀ PDF ನೋಟ್ಸ್ಗಳು ನಿಮ್ಗೆ ಸಿಗ್ತಾವೆ. ಥ್ಯಾಂಕ್ ಯು.